ಮೊದಲಿನ ಬೃಂದಾಗೂ ಅದ್ರ ಜೊತೆಗೆ ಹೀರೋಯಿನ್ ಆಗಿರುವಂತಹ ಬೃಂದಾಗೂ ಏನ್ ಚೇಂಜಸ್ ಆಗಿದೆ ಅಂತ? I guess I'm more matured. Of course, with every day we Hmm. have to be Hmm. more focused and life ಬಗ್ಗೆ ಸ್ವಲ್ಪ seriousness ಇದೆ and career ಬಗ್ಗೆ seriousness ಇದೆ. So yeah, that is all there, of course. But otherwise, ಮನೇಲಿ ಹೇಗಿರ್ತೀನೋ ಹಾಗೆ ಇರ್ತೀನಿ, ಫ್ರೆಂಡ್ಸ್ ಜೊತೆ ಹೇಗಿರ್ತೀನೋ ಹಾಗೆ ಇರ್ತೀನಿ. But ಕೆಲವೊಂದು good way, yeah, things have changed. ಕೆಲವೊಂದು ಏನೇನ್ ಚೇಂಜಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡಿದ್ದೀನಿ. Yeah, of course. ಬೃಂದಾ ಆಚಾರ್ಯ ಅವರು ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ? ಐ ಗೆಸ್ ನನ್ ತಲೆಯಲ್ಲಿ ಹಾಕಿದ್ದು ನನ್ನ ಫ್ರೆಂಡ್ಸ್ ಅಂಡ್ ನನ್ನ ಅಕ್ಕನೇನೆ. ನಾನು IT ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂಡ್ ಐ ವಾಸ್ ಸೆಟಲ್ಡ್. ಬಟ್ ದೆನ್ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ತಾ ಇದ್ದೆ, ಭರತನಾಟ್ಯಂ ಕಲ್ತಿದ್ದೀನಿ ನಾನು, ಆಲ್ಮೋಸ್ಟ್ 10 years ಕಲ್ತಿದ್ದೀನಿ. ಅಂಡ್ ದೆನ್ ಯೂಶುವಲಿ ಏನಾಗುತ್ತೆ, ಒಬ್ರು ಏನಾದ್ರು ಸ್ಕೂಲ್ ಕಾಲೇಜಸ್ ಅಲ್ಲಿ ಒಬ್ರು ಡ್ಯಾನ್ಸರ್ ಇದ್ದಾರೆ, ಒಬ್ರು ಸಿಂಗರ್ ಇದ್ದಾರೆ ಅಂತಂದ್ರೆ ಏನ್ ಹೇಳಿ, ಅವ್ರ ಹತ್ರನೇ ಹಾಡು ಹೇಳ್ಸೋದು, ಅವ್ರ ಹತ್ರನೇ ಡ್ಯಾನ್ಸ್ ಮಾಡ್ಸೋದು. ಅಂಡ್ ಇದು ನನ್ಗೆ ಚಿಕ್ಕ ವಯಸ್ಸಿಂದ ಹಿಡಿದು ನಾನು ಇವನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೂಡ ಇದೇ ಆಗ್ತಾ ಇತ್ತು. ಇವೆಂಟ್ ಏನಾದ್ರು ಇದೆ ಕಂಪ್ನಿಯಲ್ಲಿ ಅಂತಂದ್ರೆ ನಾನೇ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅದನ್ನೆಲ್ಲ ನೋಡಿ ನನ್ನ ಫ್ರೆಂಡ್ಸ್ ಲೈಕ್, ಸಿ ಯು ಟ್ರೈ, ವಿ ಫೀಲ್ ಲೈಕ್ ನಿಂಗೆ ಲೈಕ್ ಸೂಟ್ ಆಗುತ್ತೆ, ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೆ. ಅಂಡ್ ಟಿವಿ ಹುಚ್ಚಿತ್ತು ನನ್ಗೆ ಚಿಕ್ಕ ವಯಸ್ಸಿಂದಾನೆ, ತುಂಬಾನೇ ಇಂಟ್ರೆಸ್ಟ್ ಇಂದ ಟಿವಿ ನೋಡ್ತಾ ಇದ್ದೆ. ಅಂಡ್ ಈ ಸಿನಿಮಾ ವರ್ಲ್ಡ್ ಅಂತಂದ್ರೆ ತುಂಬಾನೇ ಫ್ಯಾಸಿನೇಟಿಂಗ್ ಅನಿಸ್ತಾ ಇತ್ತು ನನ್ಗೆ. ಓ, ಎಷ್ಟ್ ಚೆನ್ನಾಗಿದೆ ಅಲ್ಲ, ಪ್ರತಿದಿನ ರೆಡಿ ಆಗ್ತಾರೆ ಅಂಡ್ ಯುನೋ ಅವ್ರು ಅಲ್ದೇ ಇದ್ದ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ತಾರೆ ಆನ್ ಸ್ಕ್ರೀನ್ ಮೇಲೆ. ಸೊ ಅದೆಲ್ಲ ತುಂಬಾನೇ ಫ್ಯಾಸಿನೇಟಿಂಗ್ ಅನಿಸ್ತಾ ಇತ್ತು. ಬಟ್ ಐ ನೆವರ್ ಥಾಟ್ ನಾನು ಆ ಪ್ಲೇಸ್ ಅಲ್ಲಿ ಇರ್ತೀನಿ ಅಂತ ಯಾವತ್ತೂ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಿನಿಮಾ ಇಂಡಸ್ಟ್ರಿಗೆ ಒಂದ್ ಸ್ವಲ್ಪನೂ ಏನು ಕನೆಕ್ಷನ್ ಇಲ್ಲ. ಅಪ್ಪ ಅಮ್ಮ ಇಬ್ರು ಟೀಚರ್ಸ್ ಅಂಡ್ ನಾನು ಲೈಕ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಟ್ಟು ಇಂಜಿನಿಯರಿಂಗ್ ಮಾಡಿದ್ದು. ಅಂಡ್ ದೆನ್ IT ಅಲ್ಲಿ ಕೆಲಸ ಮಾಡ್ಬೇಕು ಅಂತ IT ಜಾಯಿನ್ ಆಗಿದ್ದು. And I was working in like really good reputed companies. So life ಎಲ್ಲ ಸೆಟಲ್ ಆಗಿದ್ದಾಗ no, let's be adventurous ಅಂತ ಇಲ್ಲಿಗೆ ಬಂದಿದ್ದು. ಏನೆಲ್ಲ ಸಮಸ್ಯೆಗಳು ಎದುರಾಯ್ತು? ಬಿಕಾಸ್ IT ಇಂದ ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಬಿಕಾಸ್ IT ಪ್ರೊಫೆಷನ್ ಬೇರೆ, ಸಿನಿಮಾ ಪ್ರೊಫೆಷನ್ ಬೇರೆ, ಲಾಟ್ ಆಫ್ ಚೇಂಜಸ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅಡೆತಡೆಗಳು ಎದುರಾಗುತ್ತೆ. ನಿಮ್ಮ ಕೆರಿಯಲ್ಲಿ ಡೌನ್ ಫಾಲ್ಸ್ ಒಂದು ಇಂಡಸ್ಟ್ರಿ ಬರೋದಕ್ಕೆ ಏನೆಲ್ಲ ಅಡೆತಡೆಗಳು ಎದುರಿಸಿದ್ರಿ ಅಂತ? ನನ್ಗೆ ಮೊದಲನೇ ಅಪಾರ್ಚುನಿಟಿ ಸಿಗಕ್ಕೆ ಐ ಡೋಂಟ್ ಥಿಂಕ್ ನನ್ಗೆ ಅಷ್ಟೊಂದು ಸ್ಟ್ರಗಲ್ ಆಯ್ತು ಅಂತ. ಬಿಕಾಸ್ ಆಗ ಕೂಡ ನಾನು ಬ್ಯಾಂಗ್ಳೂರಿಗೆ ಬಂದು, ನಾನು ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದೇನೆ ಆಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದ್ರು ಅಂದ್ರೆ ಟ್ರೈ ಮಾಡೋಣ ಅಂತ. ಬಿಕಾಸ್ ನನ್ನ ಮಾತೃಭಾಷೆ ಕನ್ನಡ ಅಂಡ್ ನಮ್ ಜನ ಅಂತಂದಾಗ ಅದು ಏನೋ ಒಂದು ಕಂಫರ್ಟ್ ಇರುತ್ತೆ. ಸೊ ಅಲ್ಲಿ ಗೊತ್ತಿಲ್ಲದೆ ಇರೋ ಕಡೆ ಟ್ರೈ ಮಾಡೋದಕ್ಕಿಂತ ಅಟ್ಲೀಸ್ಟ್ ಒಂದ್ ಲ್ಯಾಂಗ್ವೇಜ್ ಗೊತ್ತಿರೋ ಕಡೆಗೆ ನಮ್ಮವ್ರ ಹತ್ರ ಟ್ರೈ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನನ್ನನ್ನು ಒಪ್ಕೊಂತಾರೇನೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದೆ. ಅಂಡ್ ದೆನ್ ಬ್ಯಾಂಗ್ಳೂರಿಗೆ ಬಂದ್ಮೇಲೂ ನಾನು IT ಕಂಪ್ನಿ ಜಾಯಿನ್ ಆದೆ, ಇನ್ನೊಂದು ಸ್ವಿಚ್ ಮಾಡಿ. ಅಲಾಂಗ್ ವಿತ್ ದಾಟ್ ನಾನು ದಟ್ ಇಸ್ ಮೈ ಫಸ್ಟ್ ಆಡಿಷನ್ ನಾನು ಕೊಟ್ಟಿದ್ದು. ಶನಿ ಸೀರಿಯಲ್ ಇಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಕೂಡ ನನ್ಗೆ ತುಂಬಾನೇ ಸಪೋರ್ಟ್ ಸಿಕ್ತು. ಲೈಕ್, ಇಲ್ಲ ನೀನ್ ಚೆನ್ನಾಗ್ ಮಾಡ್ತೀಯಾ, ಇನ್ನು ತುಂಬಾ ಒಳ್ಳೆ ಒಳ್ಳೆ ಅಪಾರ್ಚುನಿಟೀಸ್ಗೆ ನೋಡು ಹೇಗೆ ಅಂತ. ಸೊ ಅದ್ ಇಮಿಡಿಯೇಟ್ಲಿ ಶನಿ ಒಂದು 4 months ನಾನು ಶೂಟ್ ಮಾಡಿದ್ದೆ ಅಷ್ಟೇನೆ. ಇಮಿಡಿಯೇಟ್ಲಿ ಆಫ್ಟರ್ ದಟ್ ನಂಗೆ ಪ್ರೇಮಂ ಪೂಜ್ಯಂ ಸಿಕ್ತು. ಶನಿ ಥ್ರೂನೇನೆ ಪ್ರೇಮಂ ಪೂಜ್ಯಂ ಸಿಕ್ಕಿದ್ದು ಅಂತ ಹೇಳ್ಬೋದು. ಬಿಕಾಸ್ ಅವ್ರದೇ ಒಬ್ರು AD ನನ್ಗೆ ಆಲ್ಬಮ್ ಸಾಂಗಿಗೋಸ್ಕರ ಅಪ್ರೋಚ್ ಮಾಡಿದ್ದು. ಬಟ್ ದೆನ್ ನಾನು ಫೋಟೋಸ್ ಕಳ್ಸಿದಾಗ ಆಲ್ಬಮ್ ಸಾಂಗ್ ಬೇಡ, ಒಂದ್ ಸಿನಿಮಾ ಇದೆ ಮಾಡ್ತೀರಾ, ನಿಮ್ಗೆ ಸೂಟ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಅಂತ ಹೇಳಿ ನನ್ಗೆ ಏಂಜಲ್ ಕ್ಯಾರೆಕ್ಟರ್ ಕೊಟ್ಟಿದ್ದು ಪ್ರೇಮಂ ಪೂಜ್ಯಂ ಅಲ್ಲಿ. ಸೊ ನನ್ಗೆ ಫಸ್ಟ್ ಅಪಾರ್ಚುನಿಟಿ ಸಿಗಕ್ಕೆ ಐ ಗೆಸ್ ಅಷ್ಟೊಂದು ಸ್ಟ್ರಗಲ್ ಮಾಡ್ಬೇಕಾಗ್ಲಿಲ್ಲ. ಬಟ್ ಅದ್ರ ನಂತರ ಆಲ್ಮೋಸ್ಟ್ 1.5 years ನನ್ ಮನೇಲಿ ಕೂತ್ಬಿಟ್ಟೆ. ನಾನು ಜಾಬ್ ಬಿಟ್ಬಿಟ್ಟಿದ್ದೆ. ಕೊರೋನಾ ಹ್ಯಾಪನ್. ನನ್ ಫಸ್ಟ್ ಮೂವಿ ರಿಲೀಸ್ ಆಗಕ್ಕೂ ಮುಂಚೆನೆ ಕೊರೋನಾ ಲಾಕ್ಡೌನ್ ಆಯ್ತು. ಸೊ ಆಲ್ಮೋಸ್ಟ್ ನಾವು 1 ವಾರ ಹಾಗೆ ಶೂಟ್ ಪೆಂಡಿಂಗ್ ಇತ್ತು ಅಂತ ಅನ್ಸುತ್ತೆ. ಮಾರ್ಚ್ ಅಲ್ಲಿ ನಾವು ಸ್ಟುಡಿಯೋದಲ್ಲಿ ಇದ್ವಿ, ಶೂಟ್ ಮಾಡ್ತಾ ಇದ್ವಿ, ಆಗ ಲಾಕ್ಡೌನ್ ಅನೌನ್ಸ್ ಆಯ್ತು. ಎಲ್ಲ ಪ್ಯಾಕಪ್ ಮಾಡಿ ನಾವು ಮನೆಗೆ ಹೋಗ್ಬೇಕಾಯ್ತು. ಜಸ್ಟ್ 1 ವಾರದೇನೋ ಶೂಟ್ ಬಾಕಿ ಇತ್ತು ಅಷ್ಟೇನೆ ಪ್ರೇಮಂ ಪೂಜ್ಯಂದು. ಅಲ್ಲಿವರೆಗೆ ನಾನು ಚಿಕ್ಕ ವಯಸ್ಸಿಂದ ಹೊರಗಡೆ ಇದ್ದವಳು, ಇಂಡಿಪೆಂಡೆಂಟ್ ಆಗಿದ್ದವಳು. ಅಂಡ್ ಸಡನ್ ಆಗಿ ಮನೇಲಿ ಕೂತ್ಬಿಟ್ಟೆ. ನೋ ಅಪಾರ್ಚುನಿಟೀಸ್, ನೋ ವರ್ಕ್. ಅಂಡ್ ನನ್ನ ಫ್ರೆಂಡ್ ಸರ್ಕಲ್ ಆಗ ಎಲ್ರು IT ಅಲ್ಲಿ ಇದ್ದವ್ರಿದ್ರು. ಅಂಡ್ ಅವ್ರಿಗೆಲ್ಲ ಕೆಲ್ಸ ಇತ್ತು, ಎಲ್ರು ಕೆಲ್ಸ ಮಾಡ್ತಾ ಇದ್ರು. ಅಂಡ್ ಯಾರ ಹತ್ರ ಮಾತಾಡಿದ್ರು
I was not on the same page. ಬಿಕಾಸ್ ದೇ ವರ್ ಇನ್ ಅ ಡಿಫ್ರೆಂಟ್ ಇದ್ರಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಇದ್ರು. ನಾನ್ ಆಗ ಜಾಬ್ಲೆಸ್ ಆಗ್ಬಿಟ್ಟಿದ್ದೆ. ಅಂಡ್ ದೆನ್ ದಟ್ ವಾಸ್ ವೆರಿ ಡಾರ್ಕ್ ಟೈಮ್ ಅಂತ ಹೇಳ್ಬೋದು ನನಗೆ. ಅಂಡ್ ಅಪ್ಪ ಅಮ್ಮ ಕೂಡ ಟೆನ್ಷನ್ ಆಗ್ಬಿಟ್ಟಿದ್ರು. ಬಿಕಾಸ್ ಅವರು ನನ್ನನ್ನು ಯಾವತ್ತೂ ಮನೇಲಿ ಕೂತಿದ್ ನೋಡೇ ಇರ್ಲಿಲ್ಲ. ನಾನು ಯಾವತ್ತೂ ಕೆಲಸ ಮಾಡ್ತಾ ಇದ್ದವಳಾಗಿತ್ತು. ಸೊ that happened. I guess not only me, ತುಂಬಾ ಜನರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಕೊರೋನಾ ಟೈಮ್ ಅಲ್ಲಿ. But yeah, we all came through and we're all fine. Okay. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.